ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಗೌರಿ ಗಣೇಶ ಹಬ್ಬ ಇಡೀ ನಾಡಿನಲ್ಲೇ ಸಂಭ್ರಮವನ್ನು ಹುಟ್ಟು ಹಾಕ್ತಾ ಇದೆ. ಹಾಗೆ ಎಲ್ಲರ ಮನೆಯಲ್ಲೂ ಗಣೇಶ ಗೌರಿನ ಇಡ್ತಾರೆ. ಹಾಗೆ ನಾನಿವತ್ತೊಂದು ಸ್ಟಾಲಿಗೆ ಬಂದಿದ್ದೀನಿ. ಯಾವ್ಯಾವ ರೀತಿಯ ಗಣಪ ಮತ್ತು ಗೌರಿನ ಇಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡ್ಬೋದು, ಇಲ್ಲಿ ಡಿಫ್ರೆಂಟ್ ಆದ ಎಲ್ಲ ಸೈಜಿದು ಗೌರಿ ಗಣೇಶವನ್ನು ಇಟ್ಟಿದ್ದಾರೆ. ನಿಮಗೆ ಪುಟ್ಟಗೆ ಮನೆಗೆ ಬೇಕಾದರೆ ಮನೆಗಾಗಿರ್ಬೋದು, ಏರಿಯಾಗೆ ಬೇಕಾದರೆ ಏರಿಯಾಗೆ ಬೇಕಾಗಿರೋ ಥರ ಎಲ್ಲ ಥರದ ಒಂದು ಗಣಪನ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಹೆಚ್ಚಾಗಿ ಕೆಮಿಕಲ್ ಹಾಕಿಲ್ಲ, ಪರಿಸರ ಮಾಲಿನ್ಯ ಮಾಡೋ ಥರ ಗಣಪನ ಪ್ರಿಪೇರ್ ಮಾಡಿಲ್ಲ. ಎಲ್ಲ ಆಲ್ಮೋಸ್ಟ್ ಮಣ್ಣಿನಿಂದ ಹೆಚ್ಚು ಕಲರ್ ಆಗದಲ್ಲೇ ಪ್ರಿಪೇರ್ ಮಾಡಿರುವಂತಹ ಗಣಪಗಳು. ಮತ್ತು ಸ್ಟೋನ್ ಆಗಿರ್ಬೋದು, ಅವಕ್ಕೆ ಸಾಕಷ್ಟು ಸ್ಟೋನು ಮತ್ತು ವೆಲ್ವೆಟ್ ಡ್ರೆಸ್ ಹಾಕಿ ಅಲಂಕಾರ ಮಾಡಿರ್ತದಾಗಿರ್ಬೋದು. ಮತ್ತು ಹುಲಿ ಮೇಲೆ ಕೂತಿರುವ ಗಣಪತಿ ಆಗಿರ್ಬೋದು, ಹಂಸದ ಮೇಲೆ ಕೂತಿರುವ ಗಣಪತಿ ಆಗಿರ್ಬೋದು. ಆ ರೀತಿಯ ಡಿಫ್ರೆಂಟ್ ಆದಂಥ ಗಣಪನ ರೆಡಿ ಮಾಡಿದ್ದಾರೆ. ನೀವು ಇನ್ನೊಂದು ಇಲ್ಲಿ ಗಣಪ ನೋಡ್ಬೋದು, ಹಸುವಿನ ಮೇಲೆ ಕೂತಿರುವಂತಹ ಗಣಪ ಎಷ್ಟು ಪುಟ್ಟದಾಗಿದೆ. ಮನೆಯಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗಣಪ ಬಂದು. ಹೆಚ್ಚಾಗಿ ಈ ಸಲ ಸ್ಟೋನಿನಿಂದ ಅಲಂಕಾರ ಮಾಡಿರುವಂತಹ ಗಣಪಗಳು ಇಲ್ಲಿ ನೋಡ್ಬೋದು ನೀವು. ಈ ಗಣಪ ಬಂದು ತುಂಬ ವೆಲ್ವೆಟ್ ಡ್ರೆಸ್ ಆಗಿರ್ಬೋದು, ಅದಕ್ಕೆ ಡ್ರೆಸ್ಸಸ್ ಹಾಕಿ ಮತ್ತು ಅದಕ್ಕೆ ಸ್ಟೋನಿನಿಂದ ಅದು ಬ್ಯಾಕ್ಗ್ರೌಂಡ್ ಬಂದು ಶಿವನ್ ರೀತಿಯಲ್ಲಿ ಒಂದು ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಕಿ ಮತ್ತು ಅದಕ್ಕೆ ಸ್ಟೋನಿನಿಂದ ಅದು ಬ್ಯಾಕ್ಗ್ರೌಂಡ್ ಬಂದು ಶಿವನ್ ರೀತಿಯಲ್ಲಿ ಒಂದು ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡುವಂಥ ಗಣಪಗಳು ಇವರಿಗೆ ಒಂದು ತಿಂಗಳು ಅಥವಾ 20 ಡೇಸ್ ಬಿಫೋರೇ ಇವರಿಗೆ ಬುಕ್ ಮಾಡಿರುವಂತಹ ಗಣಪಗಳು. ಈ ಗಣಪಗಳು 400 ಏನೋ ಬುಕ್ಕಿಂಗ್ ಬಂದಿದ್ದು. ಆಲ್ರೆಡಿ ಈಗ 400ರಲ್ಲಿ ಇನ್ನು 20 ಮಾತ್ರ ಬಾಕಿ ಇದೆ ಅಂತ ಹೇಳಿದರು. ಅವ್ರ ಸಮೇತ ಮಾತನಾಡಿದರೆ ತುಂಬ ಡಿಫ್ರೆಂಟ್ ಗಣಪಗಳು ಮಾಡಿದ್ದಾರೆ. ಹಾಗೆ ಇದನ್ನು ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಎಲ್ಲ ಬಿಳಿ ಟೊಪ್ಪಿ ಹಾಕಿ ಬಿಳಿ ಒಂದು ಬಟ್ಟೆಯಲ್ಲೇ ಅಲಂಕಾರ ಮಾಡಿರುವಂತಹ ಗಣಪಗಳು. ನೀವು ಬಿಫೋರ್ ತೋರಿಸ್ದಂಗೆ ಇದು ಶಿವನ ಆಕಾರದಲ್ಲಿ ಮಾಡಿರುವಂತಹ ಗಣಪಗಳು. ಇದು ಇಡೀ ಸ್ಟೋನ್ನಲ್ಲಿ ಅಲಂಕೃತವಾಗಿರುವ ಗಣಪ. ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡ್ಬೋದು. ಇಡೀ ಸ್ಟೋನ್ನಲ್ಲೇ ಅದು ಕಿರೀಟ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸ್ಟೋನ್ನಲ್ಲೇ ಪ್ರಿಪೇರ್ ಮಾಡಿರುವಂತಹ ಗಣಪ. ಇದು ವೆಲ್ವೆಟ್ ಡ್ರೆಸ್ ಹಾಕಿ ಒಂದು ಕಿರೀಟದ ಮೇಲೆ ಕೂತಿರುವಂತಹ ಗಣಪಗಳು. ಹಂಸದ ಮೇಲೆ ಕೂತಿರುವಂತಹ ಗಣಪ, ನಾವು ಆಗಲೇ ಹೇಳ್ದಂಗೆ ಹಂಸದ ಮೇಲೆ ಕೂತ್ಕೊಂಡಿರುವಂತಹ ಗಣಪ. ಇದು ನೋಡ್ಬೋದು, ಒಂದು ಬಟ್ಲಲ್ಲಿ ಕೂತಿರುವಂಥ ಗಣಪ. ಎಲ್ಲ ಗಣಪವನ್ನು ತುಂಬ ಡಿಫ್ರೆಂಟಾಗಿ ಅಲಂಕೃತಿ ಮಾಡಿದ್ದಾರೆ. ಹಾಗೆ ಇದಕ್ಕೆ ಹೇರ್ ಸ್ಟೈಲ್ ಸಮೇತ ಎಷ್ಟು ಕರ್ಲಿಯಾಗಿ ಕ್ಯೂಟಾಗಿ ಮಾಡಿದ್ದಾರೆ ಅಂತ ನೋಡ್ಬೋದು. ಇದೊಂದು ಮುದ್ದಾದ ಗಣಪ, ಹಸುವಿನ ಮೇಲೆ ಕೂತಿರೋದು. ಇದನ್ನು ಪುಟ್ ಸೈಜು ದೊಡ್ಡ ಸೈಜ್ನಲ್ಲೆಲ್ಲ ಮಾಡ್ತಾ ಹೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿನ ಅಲಂಕೃತಿಗಳು. ಈ ಗಣಪನ ನೋಡಿ, ಆರಾಮಾಗಿ ಮೋದಕ ಹಿಡ್ಕೊಂಡು ಕೂತಿರುವಂತಹ ಗಣಪ. ವೆಲ್ವೆಟ್ ಡ್ರೆಸ್ ಆಗಿ ಅದಕ್ಕೆ ಒಂದು ಸ್ಟೋನಿನಿಂದ ಅಲಂಕಾರ ಮಾಡೋದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಇದನ್ನ ಯಾಕೊಡಿ ಗೌರಿ ಗಣೇಶ ಹಬ್ಬ ಇಡೀ ರಾಜ್ಯದಲ್ಲೇ ಸಂಭ್ರಮ ಸಡಗರದಿಂದ ತುಂಬಿರುವಂತಹ ಹಬ್ಬ. ಎಲ್ಲರೂ ಇದೊಂದು ಹಬ್ಬ ಬಂದರೆ ಇಡೀ ಊರಿನವ್ರು ಒಟ್ಟಿಗೆ ಸೇರುವಂಥದ್ದಾಗಿರ್ಬೋದು. ಈ ಗಣಪತಿ ಹಬ್ಬ ಬಂದರೆ ಇಡೀ ಏರಿಯಾ, ಇಡೀ ಊರೇ ಒಟ್ಟಟ್ಟು ಸೇರಿಸುವಂತಹ ಒಂದು ಹಬ್ಬ ಆಗಿರ್ಬೋದು. ಗೌರಿ ಅಂತ ಹೇಳಿದರೆ ಮನೇಲಿರುವ ಮುದ್ದಾದ ಹೆಣ್ಮಕ್ಳು ಒಂದು ಗೌರಿ ರೀತಿಯ ರೆಡಿ ಆಗಿರೋದಾಗಿರ್ಬೋದು, ಆ ಗೌರಿನ ರೆಡಿ ಮಾಡೋದಾಗಿರ್ಬೋದು. ಇದೇ ಥರ ರೀತಿಯ ಒಂದು ಹೆಣ್ಮಕ್ಳು ಮನೆಯಲ್ಲಿ ರೆಡಿ ಆಗ್ತಾರೆ. ಹಾಗೆ ಗಣೇಶ ಅಂದ ತಕ್ಷಣ ಇಡೀ ಮನೆಯಲ್ಲಿರೋ ಗಂಡ್ಮಕ್ಳು ಎಲ್ಲ ಊರಲ್ಲಿ ಒಟ್ಟಾಗಿ ಸೇರಿಕೊಂಡು ಗಣೇಶ ಇಟ್ಟು ಎಲ್ಲರೂ ಖುಷಿ ಪಡೋದು, ಸಂಭ್ರಮಿಸೋದು. ಈ ಗೌರಿ ಗಣೇಶ ಹಬ್ಬ ಬಂದರೆ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಇಬ್ಬರಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಅಂತಲೇ ಹೇಳ್ಬೋದು. ಎಲ್ಲ ಗಣಪಗಳು ಹ್ಯಾಂಡ್ ವರ್ಕಲ್ಲಿ ಮಾಡಿರುವಂಥ ಗಣಪಗಳು. ಹಾಗೆ ಅವರು ಸ್ಟೋನಲ್ಲಿ ಮಾಡಿರುವಂಥ ಗಣಪಗಳು, ಕೈಯಾರೆ ಹ್ಯಾಂಡ್ ವರ್ಕ್ ಮಾಡಿರುವಂಥ ಗಣಪ. ಗಣೇಶ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡ್ತಾ. ಪುಟ್ಟ ಗಣಪತಿ ಕಲರ್ ಕಾಂಬಿನೇಷನು ಪಿಂಕ್, ಮತ್ತು ಅದ್ರ ಕಿವಿ ಹತ್ರ ಬರಬೇಕಾದ್ರೆ ಒಂದು ಪಿಂಕು, ದುಪ್ಪಟ್ಟದ ಕೆಳಗೆ ಮೇಲೆ ಬರಬೇಕಾದ್ರೆ ಕಿವಿ ಹತ್ರ ಪಿಂಕ್, ಲೈಟ್ ಪಿಂಕು, ಹಾಗೆ ಯೆಲ್ಲೋ ಕಲರು, ಗ್ರೀನ್ ಕಲರು, ಈ ಥರ ವೆರೈಟಿ ಗಣಪನ ನೀವು ನೋಡ್ತಾ ಇರ್ಬೋದು. ಗಣಪ, ಈ ಥರ ಗಣಪ ಆ್ಯಕ್ಚುಲಿ ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ವೇನೋ, ಅಷ್ಟು ಕಲರ್ ಕಾಂಬಿನೇಷನಲ್ಲಿ ಅಷ್ಟು ಹ್ಯಾಂಡ್ ವರ್ಕ್ ಆಗಿ ಮಾಡಿರುವಂತಹ ಗಣಪಗಳು. ಇಲ್ಲಿಯ ಗಣೇಶಗಳಿಗೆ ಒಂದು ಯಾವುದೇ ರೀತಿಯಾದ ಹೆಚ್ಚುವರಿ ಕೆಮಿಕಲ್ ಆಗದೆ ಬಣ್ಣಗಳಿಲ್ದಲೇ ಪ್ರಿಪೇರ್ ಮಾಡಿರುವಂತಹ ಗಣಪಗಳು. ತುಂಬ ಡಿಫ್ರೆಂಟ್ ಕಲರ್ಸ್ ಆಗಿರ್ಬೋದು, ಮತ್ತು ಡಿಫ್ರೆಂಟ್ ಥೀಮಲ್ಲಿ ರೆಡಿ ಮಾಡಿದ್ದಾರೆ. ನೀವು ಆವಾಗಲೇ ನಾನು ತೋರಿಸ್ದಂಗೆ ಒಂದು ಗಿಡದ ಕೆಳಗೆ ಕೂತಿದ್ದಾಗಿರ್ಬೋದು, ಇನ್ನೊಂದು ಹಂಸದ ಮೇಲೆ ನಿಂತಿರೋದಾಗಿರ್ಬೋದು. ಇದೇ ಥರ ಹ್ಯಾಂಡ್ ವರ್ಕು, ಹಾಗೆ
ಇದೇ ಥರ ಡಿಫ್ರೆಂಟ್ ಆದ ಗಣಪ ಮಾಡಿದ್ದಾರೆ. ನೀವು ನೋಡ್ಲಿಕ್ಕೆ ಕಾಣ್ಬೋದು, ಸಾಕಷ್ಟು ಗಣಪಗಳಿದೆ ಇಲ್ಲಿ. ಪುಟ್ಟ ಗಣಪದಿಂದ ಹಿಡಿದು ದೊಡ್ಡ ಗಣಪಗಳಲ್ಲಿ ಸಮೇತ ಒಳ್ಳೊಳ್ಳೆ ಥೀಮ್ ಇಟ್ಕೊಂಡು ಗಣಪ ರೆಡಿ ಮಾಡಿದ್ದಾರೆ. ಹಾಗೆ ಹುಲಿ ಮೇಲೆ ಕೂತಿರುವಂಥ ಗಣಪ ಆಗಿರ್ಬೋದು, ಮತ್ತು ಹಾಗೆ ಹಾವು ಮೇಲೆ ನಿಂತಿರುವಂಥ ಗಣಪ ಆಗಿರ್ಬೋದು. ಇದೇ ರೀತಿ ಹೆಚ್ಚು ಡಿಫ್ರೆಂಟಾಗಿ ಮಾಡಿರುವಂತಹ ಗಣಪ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಗಣಪ ಆಂಜನೇಯ ಪಕ್ಕದಲ್ಲಿ ನಿಂತಿದೆ. ಆ ಥೀಮಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಆ ಗಣಪ. ನೀವು ನೋಡ್ಬೋದು ಆಂಜನೇಯ ಪಕ್ಕದಲ್ಲಿ ನಿಂತಿರುವಂಥ ಗಣಪ ಎಷ್ಟು ಮುದ್ದಾಗಿ ಅಚ್ಚುಕಟ್ಟಾಗಿ ಕುತ್ಕೊಂಡಿದೆ ಅಂತ. ಇನ್ನೊಂದು ಗಣಪ ನೋಡಿ ಆರಾಮಾಗಿ ನಿಂತ್ಕೊಂಡಿರೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ. ಎರಡನೇ ಪ್ಲೇಸಿಗೆ ಬಂದಿರುವಂಥದ್ದು ಗಣೇಶ ಯಾವ ರೀತಿ ಇಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ನನ್ನ ಎಂಟ್ರೆನ್ಸಿಗೆ ಬಂದ ತಕ್ಷಣ ಇಲ್ಲೊಂದು ದೇವಿ ಗಣಪ ಕೂರಿಸಿದ್ದಾರೆ. ಗಣೇಶ ಯಾವ ರೀತಿಯಲ್ಲಿ ಒಂದು ರಾಜನ ರೀತಿಯ ಗೆಟಪ್ನಲ್ಲಿ ಕುತ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಹೆಂಗೆ ಕಾಣಿಸ್ತಾ ಇದ್ದಾನೆ, ಕಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಬಟ್ಟೆ ಬೊಂಬಟಾಗಿ ಮಾಡಿದ್ದಾರೆ. ಇಲ್ಲಿ ಕೆಳಗೆ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು. ಎಲ್ಲೋ ಮತ್ತೆ ಒಂದು ಆರೆಂಜ್ ಕಲರಲ್ಲಿ ಮಾಡಿದ್ದಾರೆ. ಕಾಂಬಿನೇಷನ್ ಆಗಿರ್ಬೋದು ಅಥವಾ ನಮ್ಮ ಗಣೇಶ ಕೂತಿರೋ ಗೆಟಪ್ ಅಂತೂ ಸಖತ್ ಬೊಂಬಟಾಗಿದೆ. ದೇವಿಯ ಒಂದು ಕೆಳಗೆ ಕೂತಿರುವಂತಹ ಗಣೇಶ. ಅದ್ರ ಪಕ್ಕದಲ್ಲಿ ಬಂದರೆ ಗಣೇಶ ಅಯ್ಯೋ ಯಾರಿಗೆ ಬೇಕಪ್ಪ ಸಾಕಾಗಿ ಸುಸ್ತಾಗಿದೆ ಅನ್ನೋ ರೀತಿಯಲ್ಲಿ ಆರಾಮ್ಸೆ ಕೂತಿದ್ದಾರೆ. ಗಣೇಶ ಮುಖ ಕ್ಲೋಸ್ ಮಾಡಿದ್ದಾರೆ. ನಿಮಗೆ ನೋಡಲಿಕ್ಕೆ ಆ್ಯಕ್ಚುಲಿ ಅದು ಆರ್ಡರ್ ಆಗಿದೆ, ನೋಡಲಿಕ್ಕೆ ಕಾಣಲಿಲ್ಲ. ಇನ್ನೊಂದು ಗಣೇಶ ನೋಡಿ ಯಾವ ಥರ ನಿಂತ್ಕೊಂಡಿದ್ದಾರೆ ಅಂತ ಆರಾಮಾಗಿ. ಅದು ಹಾವಿನ ತಲೆ ಬಿಚ್ತಾರಲ್ಲ ಅದ್ರ ಮೇಲೆ ನಿಂತಿರುವಂಥ ಗಣಪ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೆಲ್ಲೋ ವಿತ್ ಆರೆಂಜಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಹಾಗೆ ಬ್ಲೂ ಅಲ್ಲಿ ಬಂದಿರೋ ಗಣೇಶ ಕೃಷ್ಣನ್ ಟೈಪಲ್ಲಿ ಮಾಡಿದ್ದಾರೆ. ಈ ಗೆಟಪ್ ಹೆಂಗಾದರೆ ನನಗೇನು ಅಂತ ಕೃಷ್ಣನ್ ವೇಷ ಹಾಕೊಂಡು ನಿಂತಿದ್ದಾನೆ ಗಣೇಶ. ಕಲರ್ ಕಾಂಬಿನೇಷನ್ ಅಂತೂ ಬೊಂಬಟ್ಟಾಗಿದೆ. ಇದು ಹಾವು ಮೇಲೆ ನಿಂತಿರುವಂಥ ಗಣೇಶ, ಹಾವು ಎಡೆ ಬಿಚ್ಚಿದಾಗ ಅದ್ರ ಮೇಲೆ ನಿಂತಿರುವಂಥ ಗಣೇಶ. ಯಾರ್ದು ಹೆಂಗಾದ್ರೂ ಆಗಲಿ ಅಂತೇಳಿ ಕೃಷ್ಣನ ಅವತಾರದಲ್ಲಿ ನಿಂತಿದ್ದಾನೆ. ಒಂದು ನಾಟ್ಯ ಮಾಡುವ ಲುಕ್ನಲ್ಲಿ ನೀವು ಗಣೇಶನ ನೋಡ್ಬೋದು. ಕೃಷ್ಣನ ಅವತಾರದಲ್ಲಿ ನಾಟ್ಯ ಮಾಡುವಂಥ ಗಣೇಶನ, ಹಾವು ಮೇಲೆ ನಿಂತಿರುವಂಥ ಗಣೇಶ, ಆರಾಮಾಗಿ ಪೀಸಾಗಿ ಕೂತಿರುವಂಥ ಗಣೇಶ. ಇದ್ರದ್ದು ಕಲರ್ ಕಾಂಬಿನೇಷನ್ ಹಾಗೆ ತುಂಬ ಚೆನ್ನಾಗಿದೆ ಈ ಗಣೇಶ. ಹಾಗೆ ಇದು ಹ್ಯಾಂಡ್ ವರ್ಕ್ ಮಾಡಿರೋದು, ಎಲ್ಲ ಮಣಿಗಳಲ್ಲಿ ಮಾಡಿರುವಂಥ ಹ್ಯಾಂಡ್ ವರ್ಕಲ್ಲಿ ಮಾಡಿರುವಂಥದ್ದು. ಹಾಗೆ ಕೈ ಬ್ಯಾಂಗಲ್ ಆಗಿರ್ಬೋದು, ಮತ್ತು ಅದರದ್ದು ಕಾಸ್ಟ್ಯೂಮ್ಸು, ಹಾಗೆ ಅದು ನೆಕ್ಕಿಗೆ ಹಾಕಿರೋ ಚೈನು ಅದೆಲ್ಲನೂ ಹ್ಯಾಂಡ್ ವರ್ಕಲ್ಲಿ ಮಾಡಿರುವಂಥ ಗಣೇಶ. ತುಂಬ ಸ್ಟೋನಿಂದ ಮಾಡಿರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಅದರದ್ದು ಸೊಂಡ್ಲ ಹತ್ರ ಬಂದರೆ ಯಾವ ರೀತಿಯಾದ ಸ್ಟೋನು ಮತ್ತು ಅದ್ರ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಯೂನಿಕ್ ಕಲರ್ ಗಣೇಶ. ಗ್ರೀನ್ ಪಂಚೆ ಹಾಕ್ಕೊಂಡಿದ್ದಾನೆ. ಅದ್ರದ್ದು ಶಾಲ್ ಬಂದುಬಿಟ್ಟು ಬ್ಲೂ ಅಲ್ಲಿ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಅದಕ್ಕೊಂದು ಪೇಟ ಹಾಕಿದ್ದಾರೆ. ಪೇಟ ಬಂದುಬಿಟ್ಟು ಅವ್ನು ಹಾಕಿರೋ ಶಾಲಲ್ಲೇ ಬರ್ತಾ ಇದೆ ಆ ಕಲರು. ತುಂಬ ಚೆನ್ನಾಗಿ ಯೂನಿಕ್ ಆಗಿ ಕಾಣ್ತಾ ಇರೋವಂತಹ ಗಣಪ. ಗಣಪತಿ ನೋಡ್ಬೋದು ವೆಲ್ವೆಟ್ ಕಲರಲ್ಲಿ ಆ ಒಂದು ಪಂಚ ಹಾಕಿದ್ದಾನೆ. ಹಾಗೆ ಆ ಕಡೆ ಈ ಕಡೆ ನೃತ್ಯ ರಾಣಿಗಳು ನಿಂತಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಹಾಕ್ಕೊಂಡಿರುವಂಥ ಆಕ್ಸೆಸರೀಸ್ ಅಂತೂ ತುಂಬ ಗೋಲ್ಡ್ ಕಲರಲ್ಲಿ ತುಂಬ ರಿಚ್ ಆಗಿ ಕಾಣಿಸ್ತಾ ಇದೆ. ತುಂಬ ರಾಯಲ್ ಆಗಿ ಕಾಣಿಸ್ತಾ ಇದ್ದಾನೆ ಈ ಗಣಪ. ನೀವು ನೋಡ್ಬೋದು ಆ ಕಡೆ ಈ ಕಡೆ ನಿಂತಿರೋ ನೃತ್ಯ ರಾಣಿಗಳು ನೋಡಿದರೆ ವಾವ್ ಅದ್ಭುತ ಅಂತ ಅನಿಸುತ್ತೆ. ನಾನು ಹೇಳಿದ್ನಲ್ಲ ತುಂಬ ರಾಯಲ್ ಆಗಿ ಕಾಣಿಸ್ತಾ ಇದ್ದಾನೆ ಅಂತ ಈ ಗಣಪ. ಇದು ಚಿಂತಾಮಣಿ ಸ್ಟೈಲ್ ಅಂತಲೇ ಹೇಳ್ಬೋದು. ಆ ಕಡೆ ಈ ಕಡೆ ಇಬ್ಬರು ನೃತ್ಯ ರಾಣಿಗಳು ನಿಂತಿದ್ದಾರೆ. ಇದು ಮುಂಬೈ ಸ್ಟೈಲ್ ಗಣಪ. ನೀವು ಆಲ್ಮೋಸ್ಟ್ ಇದನ್ನೆಲ್ಲ ನೀವು ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನೋಡಿರ್ತೀರ ಈ ಗಣಪನ. ಈ ಕೆಳಗಿರುವಂತಹ ಗಣಪತಿ ನೋಡ್ಬೋದು. ಅಲ್ಲಿಗೆ ಹಾಕಿರೋ ವೆಲ್ವೆಟ್ ಶಾಲ್ ಆಗಿರ್ಬೋದು, ಅದಕ್ಕೆ ದುಪ್ಪಟ್ಟ. ಗಣಪ ಆರಾಮಾಗಿ ಕೈಯಲ್ಲಿ ಮೋದಕ ಇಟ್ಕೊಂಡು ಆಮೇಲೆ ಒಂದು ಕಿರೀಟ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಮುದ್ದಾಗಿ ಕಾಣಿಸುವಂತಹ ಗಣಪ. ಗಣೇಶ ಕುತ್ಕೊಂಡಿದ್ದಾನೆ ಆರಾಮಾಗಿ, ಪುಟಾಣಿ ಹುಡುಗನ ಥರ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಹಾಕಿರೋದು ಒಂದು ಕಾಲ್ ಬಳೆ ಆಗಿರ್ಬೋದು, ಕೈಗೆ ಹಾಕಿರೋ ಆಕ್ಸೆಸರೀಸ್ ಆಗಿರ್ಬೋದು, ತುಂಬ ರಿಚ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದ್ರ ಮೇಲಿರೋ ಕಿರೀಟ ಅಂತೂ ಬ್ಲೂ ಕಲರಲ್ಲಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಅವನಿಗೆ ಹಾಕಿರೋ ಪಂಚೆ ಮತ್ತು ಆ ಬ್ಲೂ ಕಲರ್ ಒಂದು ಪುಟ್ಟ ಬಾಲಕ, ಆ ಸೊಂಡ್ಲಲ್ಲಿ ಒಂದು ಮೋದಕ ಸಮೇತ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಅದನ್ನ. ಪುಟ್ಟ ಗಣೇಶಗಳು ಕೆಳಗೆ ಬಂದರೆ ಗೌರಿ ಸಮೇತ ಕಾಣಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಗೌರಿ. ಈ ಗೌರಿ ಬಂದು ಗೌರಿಗೆ ಹಾಕಿರುವಂತಹ ಒಂದು ಕಲರ್ ಕಾಂಬಿನೇಷನ್ನು, ಅವ್ರಿಗೆ ಹಾಕಿರುವಂಥ ಒಂದು ಆಕ್ಸೆಸರೀಸು. ಮನೇಲಿ ಎಷ್ಟು ಗೌರಿಗಳನ್ನ ರೆಡಿ ಮಾಡ್ತೀವಿ, ಪುಟ್ಟ ಗೌರಿಗಳನ್ನ, ಅದೇ ಥರ ಅವರು ಸಮೇತ ರೆಡಿ ಮಾಡಿ ತೋರಿಸಿದ್ದಾರೆ. ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಆರಾಮಾಗಿ ಮಲ್ಕೊಂಡಿರುವಂತಹ ಗಣೇಶ.
ಅದಕ್ಕೆ ಸಮೇತ ಒಂದು ಹ್ಯಾಂಡ್ ವರ್ಕಲ್ಲಿ ರೆಡಿ ಮಾಡಿರೋರು ತುಂಬ ಚೆನ್ನಾಗಿದೆ. ಆಕ್ಸೆಸರೀಸ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ತುಂಬ ವೆರೈಟಿ ಕಲರ್ ಕಾಂಬಿನೇಷನ್, ಸ್ಟೋನಲ್ಲಿ ವರ್ಕ್ ಮಾಡಿರೋದಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಗಣೇಶ ನೋಡ್ಬೋದು. ಕರ್ಗ ಸ್ಟೈಲ್ನ ಗಣೇಶ, ಅದಕ್ಕೆ ಸ್ಯಾರಿ ಎಲ್ಲ ಹಾಕ್ಬಿಟ್ಟು ಮತ್ತು ಅದರ ಕಲರ್ ಕಾಂಬಿನೇಷನು, ಅದರಲ್ಲಿ ಸ್ಯಾರಿ ಹಾಕಿರುವಂಥದ್ದು, ಮತ್ತು ಆ ಕಡೆ ಈ ಕಡೆ ಎರಡು ಕನ್ಯಾಮಣಿಗಳು ನಿಂತ್ಕೊಂಡಿರುವಂಥ ತುಂಬ ಫಿನಿಶ್ ಆಗಿರ್ಬೋದು, ಅಥವಾ ಅದರ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಕರ್ಗದ ರೀತಿಯಲ್ಲಿ ಗೆಟಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮತ್ತು ರಾಯಲ್ ಆಗಿ ಕಾಣುವಂತಹ ಒಂದು ಗಣಪ ಅಂತಲೇ ಹೇಳ್ಬೋದು. ಇದು ಅದರ ಸೆರ್ಗ ಆಗಿರ್ಬೋದು, ಮತ್ತು ಅವರ ಕೈ ಬಳೆ ಹತ್ರ ಮಾಡಿರುವಂಥ ಒಂದು ಫಿನಿಶ್ ಆಗಿರ್ಬೋದು, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಕರ್ಗ ಡಿಸೈನಲ್ಲಿ ಈ ಗಣಪನ ನೋಡಿ ಎಷ್ಟು ಒಂದು ಆಕ್ಸೆಸರೀಸ್ ಆಗಿ ಕ್ಯೂಟಾಗಿ ರೆಡಿ ಮಾಡಿದ್ದಾರೆ. ಆ ಕೈಗೆ ಹಾಕಿರೋ ಬ್ಯಾಂಗಲ್ಸ್ ಅಂತೂ ಎಷ್ಟು ಚೆನ್ನಾಗಿ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೆ ಹಾಕಿರೋ ಆಕ್ಸೆಸರೀಸ್ ಆಗಿರ್ಬೋದು, ಒಂದು ಯೂನಿಕ್ ಲುಕ್ ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಗಣೇಶ ನೋಡ್ಬೋದು, ಲೈಕ್ ಟಗರು ಟೈಪಲ್ಲೇ ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ನನಗಂತೂ ಇದರಲ್ಲಿ ಅವರು ಹ್ಯಾಂಡ್ ವರ್ಕ್ ಮಾಡಿದಾರಲ್ಲ, ತುಂಬ ಕಾಂಬಿನೇಷನ್ ಅಂತೂ ಒಳ್ಳೊಳ್ಳೆ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅವ್ರು ಹಾಕಿರೋ ಆಕ್ಸೆಸರೀಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅದೆರಡು ಕೈಯಲ್ಲಿ ಹೂ ಇಟ್ಕೊಂಡಿದ್ದಾಗಿರ್ಬೋದು, ಅದು ಕಿರೀಟ ಕಾಂಬಿನೇಷನ್ ಆಗಿರ್ಬೋದು, ಅದ್ರ ಹಣೆಪಟ್ಟಿ ಹತ್ರ ಅವ್ರು ಹಾಕಿರೋ ಸ್ಟೋನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಲಗಣೇಶ ನೋಡ್ಬೋದು, ಇದು ತುಂಬ ಟ್ರೆಂಡಿಂಗಲ್ಲಿರುವಂತಹ ಬಾಲಗಣೇಶ. ಆಲ್ರೆಡಿ ಇವ್ರ ಹತ್ರ 20 ಪೀಸ್ ಆರ್ಡರ್ ಬಂದು 20 ಪೀಸು ಸಾಲ್ಟ್ ಔಟ್ ಆಗಿದೆ. ಸೊ ಬಾಲಗಣೇಶನ ಎಷ್ಟು ಕ್ಯೂಟಾಗಿ ರೆಡಿ ಮಾಡಿದ್ದಾರೆ ಅಂತ ನೋಡಿ. ಆ ಕೂದಲು ಕೆಳಗೆ ಬರೋದಾಗಿರ್ಬೋದು, ಅದಕ್ಕೊಂದು ಚಿಕ್ಕ ಕಿರೀಟ ಆಗಿರ್ಬೋದು, ಕೈಯಲ್ಲಿ ಇಟ್ಕೊಂಡಿರೋ ಒಂದು ಲಡ್ಡು, ತುಂಬ ಅದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅಲ್ಲಿ ಬ್ಲೂ ಹಾಕಿದಾರಲ್ವ, ಅದರಲ್ಲಿ ಸ್ವಲ್ಪ ಡಾರ್ಕಲ್ಲಿ ಮಾಡಿದ್ದಾರೆ, ಬ್ಲ್ಯಾಕ್ ಶೇಡ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಒಂದು ಬಾಲಗಣೇಶ ಅಂತ ಹೇಳ್ಬೋದು. ಇದ್ರ ಜೊತೆ ಒಂದು ಫೋಟೋ ಬಂದಿದೆ. ಯಾವ ರೀತಿಯಾದ ಡಿಸೈನ್ ಮಾಡಿದ್ದಾರೆ ಅಂತ, ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಆ ಗ್ರೀನ್ ಮತ್ತು ಆರೆಂಜ್ ಅಂತೂ ಡಾರ್ಕಲ್ಲಿ ಹಾಕಿದ್ದಾರೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಆ್ಯಕ್ಚುಲಿ ಲಾಲ್ಬಾಗ್ ಗಣೇಶ್ ಅಂತ ಹೇಳ್ತಾರಂತೆ. ಲಾಲ್ಬಾಗ್ ಗಣೇಶ ಅಂತ ಥೀಮಲ್ಲಿ ಮಾಡಿರುವಂಥ ಗಣೇಶ ಇದು. ಎಷ್ಟು ಹ್ಯಾಂಡ್ ವರ್ಕಲ್ಲಿ ಎಷ್ಟು ನೀಟಾಗಿ ಫಿನಿಶ್ ಮಾಡಿದ್ದಾರೆ, ಮತ್ತು ಆ ಸ್ಟೋನೆಲ್ಲ ಯಾವ ರೀತಿಯಲ್ಲಿ ಮ್ಯಾಚ್ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು. ಕೃಷ್ಣ ಗಣೇಶ ಮುದ್ದಾಗಿ ರೆಡಿ ಮಾಡಿರುವಂಥ ಗಣೇಶ, ಕಲರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಹಾಕಿರುವಂಥ ಗ್ರೀನ್ ಪೇಟ, ಹಾಗೆ ಅದಕ್ಕೆ ನವಿಲ್ಗರಿ ಇಟ್ಟಿದ್ದಾರೆ ಕೃಷ್ಣ ಗಣೇಶನಿಗೆ. ಎಲ್ಲ ರೀತಿಯ ಟೀಮ್ನಲ್ಲೂ ಸಮೇತ ಗಣೇಶ ರೆಡಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಕೃಷ್ಣ ಗಣಪನ ಹೇಗೆ ರೆಡಿ ಮಾಡಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂತ. ನೀವು ಗೌರಿ ನೋಡ್ತಾ ಇರ್ಬೋದು, ಸ್ವರ್ಣ ಗೌರಿ ಥರನೇ ಪ್ರಿಪೇರ್ ಮಾಡುವಂತಹ ಗೌರಿ. ಆ ಗೌರಿಗೆ ಅಲಂಕಾರ ಮಾಡಿರೋದು ಮಕ್ಕಳು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮನೇಲಿ ಹೇಗೆ ಅಲಂಕಾರ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ಗೌರಿನ ಅಲಂಕಾರ ಮಾಡಿದ್ದಾರೆ. ಅದಕ್ಕೆ ಹಾಕಿರುವಂಥ ಕಿರೀಟ, ಕಮಲ ಹೂ ಸಮೇತ ಸೈಡಲ್ಲಿ ಇಟ್ಟಿದ್ದಾರೆ. ಆ ಒಂದು ಜುಟ್ಟಿಗೆ ಸ್ವರ್ಣದಲ್ಲೇ ಕಂಗೊಳಿಸುವಂತಹ ಸ್ವರ್ಣ ಗೌರಿಯವರು ಎಷ್ಟು ಮುದ್ದಾಗಿ ಅವರ ಏರ್ ಸ್ಟೈಲ್ ಆಗಿರ್ಬೋದು, ಅವರ ಆಕ್ಸೆಸರೀಸ್ ಆಗಿರ್ಬೋದು, ಅವರಿಗೆ ಹಾಕಿರುವಂಥ ಕಲರ್ ಕಾಂಬಿನೇಷನ್ಸ್ ಹೇಳಿದ್ರೆ ಪಕ್ಕದಲ್ಲಿ ಗೌರಿ ಇರಲೇಬೇಕು. ಸ್ವರ್ಣ ಗೌರಿ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ಪುಟ್ಟ ಗಣಪಗಳು ಒಳ್ಳೊಳ್ಳೆ ಥೀಮಲ್ಲಿ ಮಾಡಿದ್ದಾರೆ ಅಂತ. ಎಲ್ಲ ಸೈಜಿನ ಗಣಪ ಸಮೇತ ಸಿಗುತ್ತೆ. ಕೃಷ್ಣ ಆಗಿರ್ಬೋದು, ನಿಮಗೆ ಯಾವ ಥರದ ಥೀಮಲ್ಲಿ ಗಣಪ ಆಯ್ಕೆ ಮಾಡ್ಕೊಳ್ಬೇಕಂತ ಇರುತ್ತೆ, ಎಲ್ಲ ಥೀಮಲ್ಲಿ ಮಾಡಿದ್ದಾರೆ ನೋಡಿ. ಆನೆ ಕೆಳಗೆ ಕೂತ್ಕೊಂಡಿರುವಂತಹ ಗಣಪನ ಆನೆ ಮೇಲೆ ಕೂತಿರುವಂತಹ ಗಣಪ, ಎಲ್ಲ ಥೀಮಲ್ಲಿ ಗಣಪ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ಬರ್ಬೋದು ನವಿಲಿನ ಮೇಲೆ ಕೂತ್ಕೊಂಡಿರುವಂತಹ ಗಣಪ. ಎಲ್ಲ ರೀತಿಯ ಗಣಪ ನಿಮಗಿಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದೊಂದು ಗಣಪ ನೋಡ್ಬೋದು, ಡಾರ್ಕ್ ಪರ್ಪಲಲ್ಲಿ ಹಾಕಿರುವಂತಹ ಒಂದು ಪಂಚೆ ಮತ್ತು ಅದಕ್ಕೆ ಹಾಕಿರುವಂಥ ಎಕ್ಸಸರೀಸು, ಕಿವಿಯನ್ನು ಪಿಂಕ್ ಕಲರಲ್ಲಿ ಲೈಟ್ ಪಿಂಕಲ್ಲಿ ಮಾಡಿರುವಂಥ ಕಾಂಬಿನೇಷನ್ನು, ಅದಕ್ಕೆ ಹಾಕಿರುವಂಥ ಕಿರೀಟ. ಗಣಪ ಅಂತೂ ಸೂಪರ್ ರಾಜ್ ಅಂತಾರೆ, ಆರಾಮಾಗಿ ಕೂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿರುವಂತಹ ಗಣಪ. ಅದಕ್ಕೆ ಹಾಕಿರುವಂಥ ನೈಲ್ ಪೇಂಟ್ ಆಗಿರ್ಬೋದು, ಕಾಲಿಗೆ ಕೈಗೆ ಹಾಕಿರುವಂಥ ಆಕ್ಸೆಸರೀಸು ಗೋಲ್ಡಲ್ಲಿ ತುಂಬ ಚೆನ್ನಾಗಿ ಫಿನಿಶ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಹೆಸರು ಗಿರಿಯನ್ ಭಟ್ ಮೇಡಮ್. ಓಕೆ ಸರ್,
ಸರ್ ಆ್ಯಕ್ಚುಲಿ ನಿಮ್ಮಲ್ಲಿರುವಂಥ ವೆರೈಟಿ ಗಣಪ ನೋಡಿ ನಾನಂತೂ ತುಂಬ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದೀನಿ. ಸರ್ ಎಲ್ಲಿಂದ ಯಾವ ಥರ ಐಡಿಯಾ ಯಾವ್ಯಾವ ಥೀಮಲ್ಲಿ ಮಾಡಿದ್ದೀರಾ ಗಣೇಶನ? ನಾವು ಈ ಸತಿ ಎಲ್ಲ ಟೀಮಿಂದ ತರಿಸಿದ್ದೀರಿ. ನಮ್ಗೆ ಏನಂದರೆ ಎಲ್ಲ ವೆರೈಟಿ ಚೆನ್ನಾಗಿ ಇಕ್ಬೇಕು, ಗಣೇಶ ನಗ್ನಗ್ದಾಗ ಇಕ್ಕೊಂಡ್ಬೇಕಂದ್ಬಿಟ್ಟು ನಮ್ಮ ಹತ್ರ ಮುದ್ದಿನ ವರ್ಕ್ ಎಲ್ಲ ಮಾಡಿದ್ದೀರಿ. ನಮ್ಮ ಹತ್ರ ಪ್ರತಿ ಗಣೇಶ ಇದೆ. ನಿಮ್ಮ ಹತ್ರ ಬಾಲ್ ಗಣೇಶ ನೋಡ್ಬೋದು, ಇನ್ನೊಂದು ಇದು ಕರ್ಗ ಗಣೇಶ ನೋಡ್ಬೋದು, ಹಂಗೆ ಪೇಟ ಗಣೇಶ ನೋಡ್ಬೋದು, ಈ ಕೃಷ್ಣ ಗಣೇಶ ನೋಡ್ಬೋದು. ನಮ್ಮ ಹತ್ರ ಎಲ್ಲ ವೆರೈಟಿ ಗಣೇಶ ನಿಮಗಿದೆ. ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿದೆ ನಮ್ಮದು ಗಣೇಶ, ಆಲ್ಮೋಸ್ಟ್ ಸೋಲ್ಡ್ ಆಗಿದೆ ಈ ಸತಿ. ತುಂಬ ಬೇಗ ನಡೆದಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಜೈ ಬಜರಂಗಿ ಆರ್ಟ್ಸ್ ಅಂತ ನಮ್ಮದು. ಓಕೆ ಸರ್, ಈಗ ಎಲ್ಲರ ಹ್ಯಾಂಡ್ ವರ್ಕಲ್ಲಿ ಮಾಡಿರೋದು ಸರ್? ಸ್ಟೋನ್ಸ್ ಎಲ್ಲ ಹಾಕಿದಿರಲ್ಲ? ಎಲ್ಲ ಹ್ಯಾಂಡ್ ವರ್ಕ್ ಮೇಡಮ್, ಎಲ್ಲ ಕ್ಲೇನೇ, ಎಲ್ಲ ಹ್ಯಾಂಡ್ ವರ್ಕೇ ಮಾಡಿದಿರೋದು. ನೀವೇ ನೋಡ್ಬೋದು. NR ಆರ್ಟ್ಸ್ ಅಂದ್ಬಿಟ್ಟು NR ಆರ್ಟ್ಸೇ ಬಂದು ಮಾಡ್ತಾರೆ ನಮಗೆಲ್ಲ ಕ್ಲೇ ವರ್ಕು. NR ಆರ್ಟ್ಸಿಂದ ಅವ್ರು ತುಂಬ ವೆರೈಟಿಲಿ ಮಾಡಿದ್ದಾರೆ. ನೀವೇ ನೋಡ್ಬೋದು ಅಲ್ಲಿ ಕೆಳಗಡೆ, ಇನ್ನೂ ಕೆಳಗಡೆ ಎಲ್ಲ ವೆರೈಟೀಸ್ ಇದೆ. ಪ್ರತಿಯೊಂದು ಹ್ಯಾಂಡ್ ವರ್ಕೇ ಮೇಡಮ್. ಸರ್ ಎಲ್ಲನೂ ಒಂದೊಂದು ಟೀಮಲ್ಲಿ ಮಾಡಿದ್ದೀರಾ. ಒಂದು ಕರ್ಗ ಆಗಿರ್ಬೋದು, ಅಥವಾ ಹೈದ್ರಾಬಾದ್ ಆಗಿರ್ಬೋದು, ಟಗರು ಆಗಿರ್ಬೋದು, ಇದೇ ಥರ ಒಂದು ಪುಟ್ ಬಾಲ ಗಣಪ ಆ ಥರ ಡಿಫ್ರೆಂಟಾಗಿ ಗಣಪ ಮಾಡಿದ್ದೀರಾ, ಒಳ್ಳೊಳ್ಳೆ ಥೀಮ್ ಇಟ್ಕೊಂಡು. ನಮ್ದು ಏನಂದರೆ ಎಲ್ಲದು ಹೊಸದು ನಾವು ಇದು ಮಾಡ್ತಾ ಇದ್ದೀರಿ. ಇನ್ನು ನಮ್ಮ NR ಆರ್ಟ್ಸಲ್ಲೂ RCB ಗಣೇಶ ಮಾಡಿದ್ರಲ್ಲ ಇವಾಗ, ಅದು ಪಾರ್ಟ್ 1, ಇದು ಪಾರ್ಟ್ 2ನೇ. ಓಕೆ ಓಕೆ, ನೀವು ನೋಡಿರ್ತೀರಾ ಇವಾಗ ನ್ಯೂಸಲ್ಲೆಲ್ಲ RCB ಇದು, ಅದು NR ಆರ್ಟ್ಸೇ ಮಾಡಿರೋದು, ಇದು NR ಆರ್ಟ್ಸ್ನೇ. ಸರ್ RCB ನಮ್ಗೆ ಇಲ್ಲಿ ನೋಡೋಕ್ಕೆ ಸಿಗ್ಬೋದಾ ಸರ್? ಇಲ್ಲ ಸರ್ ಮೇಡಮ್, ಅದು ಡೆಲಿವರಿ ಆಗಿದೆ ಆಲ್ರೆಡಿ ಡೆಲಿವರಿ ಆಗಿದೆ. ಸರ್ ಎಷ್ಟು ಪೀಸಸ್ ಮಾಡಿದ್ರಿ RCB ಗಣಪನ? ಮೇಡಮ್ ಒಂದೇ ಪೀಸಸ್ ಮಾಡಿದ್ದಾರೆ ನಮ್ಮ ಬ್ರದರು. ಓಕೆ, ಅದು ಒಂದೇ ಪೀಸಸ್ ಈ ಸತಿ ಇದು ಮಾಡಿದ್ದಾರೆ. ಸರ್ ಅದು ಬಿಫೋರ್ ಬುಕ್ಕಿಂಗ್ ಬಂದಿತ್ತಾ? ಬಿಫೋರ್ ಏನಿಲ್ಲ ಮೇಡಮ್, ನಾವು ಹೊಸದಾಗಿ ಇದು ಮಾಡಿರೋದು. ನೀವು ಹೊಸದಾಗಿ ಲಾಂಚ್ ಮಾಡಿರೋದು? ಹೊಸದಾಗಿ ಲಾಂಚ್ ಮಾಡ್ತೀರಿ. ನಮ್ಮ ಕಡೆಯಿಂದ ನೀವು ಬಂದು ತುಂಬ ಧನ್ಯವಾದಗಳಾಗೈತೆ ನಮಗೆ. ಯಾಕಂದರೆ ಇನ್ನೂ ನಮ್ಮದು ಇಂಪ್ರೂವ್ ಆಗುತ್ತೆ. ಎಲ್ಲ ಗಣೇಶ ಇನ್ನೂ ಸ್ವಲ್ಪ ಜನ ಗಣೇಶ ಬಂದು ತೊಗೊಳ್ಬೇಕು, ನಮ್ಮ ಇದು ಜಾತ್ರೆನೇ ಮಾಡಬೇಕು ಗಣೇಶನ ಇನ್ನೂ ಜನಗಳು. ಅದಕ್ಕೆ ನೀವು ಬೇಗ ಬಂದರೆ ಒಳ್ಳೆ ಗಣೇಶ ಇಲ್ಲಿ ಸಿಗ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಎಸ್, ಇಷ್ಟೊತ್ತು ನೋಡಿದ್ರಲ್ಲ ಗಣೇಶ ಯಾವ್ಯಾವ ಥೀಮಲ್ಲಿ ಮಾಡಿದ್ದಾರೆ, ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಹೋದೆ. ಎಸ್, ಇದಾಗಿತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ್ ತೋರಿಸೋದು ನಿಮ್ಮ ಜೊತೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾಮ್ಯಾನ್ ಡ್ಯಾನಿಲ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.